ಹಲೋ ನಮಸ್ಕಾರ. ಇದೀಗ KEA ಕಡ್ಡಾಯ ಕನ್ನಡ ಎಕ್ಸಾಮಿನ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. 28/12/2025 ಪ್ರಕಟಿಸಿದ್ದಾರೆ. ಇದನ್ನು ಯಾರ್ಯಾರು ಬರೀಬೇಕು ಅಂತಂದರೆ SSLC ಮತ್ತು PUCಯಲ್ಲಿ ಯಾರು ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರೋದಿಲ್ಲಲ್ಲ ಅಂಥವರು ಈ ಎಕ್ಸಾಮ್ನ ಬರೀಬೇಕು. ಮತ್ತು KEA ಮತ್ತು KPSC ನಡೆಸಿದ ಕಡ್ಡಾಯ ಕನ್ನಡ ಎಕ್ಸಾಮ್ನು ಯಾರು ಮೊದಲು ಪಾಸ್ ಮಾಡ್ಕೊಂಡಿರ್ತೀರಲ್ಲ ಅಂಥವರು ಈ ಎಕ್ಸಾಮ್ನ ಬರೆಯೋ ನೆಸೆಸಿಟಿ ಇಲ್ಲ. ಇವಾಗ ಯಾರು ಬರೆದಿಲ್ಲ ಅವ್ರು ಕಂಪಲ್ಸರಿ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೀಲೇಬೇಕು. ಇಲ್ಲ ಅಂತಂದರೆ ಮೇನ್ ಎಕ್ಸಾಮಿಗೆ ನಿಮ್ಮನ್ನು ಅಲೋ ಮಾಡೋದಿಲ್ಲ. ಈಗ HK ಹಾಲ್ ಟಿಕೆಟ್ನ ಬಿಟ್ಟಿದ್ದಾರೆ. ನಾನ್ HKದು ಅದರಲ್ಲಿ ನಾವು ಎಂಟ್ರಿ ಮಾಡೋಕ್ಕೆ ಹೋದರೆ ಅದನ್ನ ತೋರಿಸ್ತಾ ಇಲ್ಲ. ಸೊ ವೇಟ್ ಮಾಡೋಣ, ಇನ್ನೊಂದು 2 ಡೇಸಲ್ಲಿ ಬಿಡ್ಬೋದು. ಸೊ ಕಾಯ್ತಾಯಿರಿ. ಈ ವಿಷಯ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.